ಕುವೆಂಪು ಅವರ ಒಂದು ಬುಕ್ಕಿನ ಸ್ಟಾರ್ಟಿಂಗ್ ಅಲ್ಲಿ ಈ ಬದುಕಿನ ಅತಿ ದೊಡ್ಡ ಗುರಿ ಬದುಕುವುದು ಅಷ್ಟೇ. ಲೈಕ್ ಲೆಟ್ಸ್ ಸೆಲೆಬ್ರೇಟ್ ಲೈಕ್ ಯಾರೆಲ್ಲ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂದರೆ ಕುವೆಂಪು ಅವ್ರ ಮನೆಗೆ ಬಂದಿದ್ದೀನಿ. ಹೌದು, ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಕುಪ್ಪಳ್ಳಿಯ ಮನೆಗೆ ಬಂದಿದ್ದೀನಿ. ಕುವೆಂಪು ಅವ್ರ ಮನೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಲೊಕೇಟ್ ಆಗಿರೋದು. ನಾವು ಕುಪ್ಪಳ್ಳಿ ಮನೆಗೆ ಬರಬೇಕು ಅಂದರೆ ಬೆಂಗಳೂರಿಂದ 349 ಕಿಲೋಮೀಟರ್ಸ್ ಆಗುತ್ತೆ. ಅದೇ ಶಿವಮೊಗ್ಗದಿಂದ ಜಸ್ಟ್ 78 ಕಿಲೋಮೀಟರ್ಸ್ ಆಗುತ್ತೆ. ನಾನು ನಿಮಗೆ ಇನ್ನೊಂದು ವಿಷಯ ಹೇಳಬೇಕು. ಏನಂದರೆ ನಾನು ಇಲ್ಲಿಗೆ ಯಾಕೆ ಬಂದೆ ಅಂತ. ಏನಂದರೆ ನಾನು ಈ ಮಲೆನಾಡಿಗೆ ಬರೋಕ್ಕೆ ಒಂದು ಕಾರಣ ಇದೆ. ಏನಂದರೆ ನಿಮಗೆ ಗೊತ್ತಿರೋ ಹಾಗೆ ನಾನು ಹೊಸದಾಗಿ ಬೈಕ್ ತೊಗೊಂಡ್ನಲ್ಲ, ಆ ಬೈಕಲ್ಲಿ ಒಂದು ಮಾನ್ಸೂನ್ ರೈಡ್ ಹೋಗಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ. ಅದರಲ್ಲಿ ನನಗೆ 2 ಲೊಕೇಶನ್ ಇತ್ತು ನನ್ನ ತಲೆಯಲ್ಲಿ. ಒಂದು ಆಗುಂಬೆಗೆ ಹೋಗಬೇಕು, ಇನ್ನೊಂದು ಕುವೆಂಪುರ ಮನೆಗೆ ಬರಬೇಕು. ನಾನು ಯೋಚನೆ ಮಾಡಿ ನೋಡಿದಾಗ ನನಗೆ ಕುವೆಂಪುರ ಮನೆಗೆ ಫಸ್ಟ್ ಬಂದು ಆಗುಂಬೆಗೆ ಆಮೇಲೆ ಹೋಗೋಣ ಅನಿಸ್ತು. ಆ ಕಾರಣಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ. ಹಾಗಂತ ನಾನು ಆಗುಂಬೆನ ಹೋಗ್ದಲೇ ಇರಲ್ಲ. ಆಗುಂಬೆ ಜಸ್ಟ್ ಇಲ್ಲಿಂದ 30 ಕಿಲೋಮೀಟರ್ಸ್ ಅಷ್ಟೇ. ಆದಷ್ಟು ಈ ರೈಡಲ್ಲಿ ಅಲ್ಲಿಗೋಗೋಕ್ಕೂ ಟ್ರೈ ಮಾಡ್ತೀನಿ. ಬನ್ನಿ, ನನ್ನ ಫಸ್ಟು ಮಾನ್ಸೂನ್ ರೈಡ್ ನನ್ನ ಹೊಸ 390 ಅಡ್ವೆಂಚರಲ್ಲಿ ಮಲೆನಾಡಲ್ಲಿ ಅರ್ಥ ಆಯಿತು ಅನಿಸುತ್ತೆ. ನನ್ನ ಫಸ್ಟು ಮಾನ್ಸೂನ್ ರೈಡ್ನ ಕುವೆಂಪು ಅವ್ರ ಮನೇಲಿ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಬಂದಿದ್ದೀನಿ. ಬನ್ನಿ ಹೋಗೋಣ. ಕುವೆಂಪು ಅವ್ರದ್ದು ಒಂದು ಕವಿತೆ ನನಗೆ ತುಂಬ ಇಷ್ಟ. ಯಾವುದಂದರೆ, ಬಂದವರು ಬಂದರಂತೆ, ಹೋದವರು ಹೋದಂತೆ, ಬಿಡು ಅವರಿವರ ಚಿಂತೆ, ಬದುಕು ನಿನ್ನಂತೆ. ವಿಶ್ವಮಾನವನ ಸಂದೇಶ, ಮೆಸೇಜ್ ಆಫ್ ದ ಯೂನಿವರ್ಸಲ್ ಮ್ಯಾನ್. ಕುವೆಂಪು ಅವ್ರನ್ನ ವಿಶ್ವಮಾನವ ಅಂತ ಸುಮ್ಮನೆ ಕರಿತಿರಲಿಲ್ಲ. ಅವರ ಸಿದ್ಧಾಂತವನ್ನು ನೋಡಿ ನಮಗಿಲ್ಲಿ ತೋರಿಸೋರೆ. ಅವ್ರು ಇದ್ದಿದ್ದ ಜಾಗ ಕೂಡ ಯಾವ ಥರ ಇತ್ತು ಅಂದರೆ ನೋಡಿ, ಅವ್ರ ಮನೆ ಪಕ್ಕದಲ್ಲೇ ತೋಟ, ಹಿಂದೆಗಡೆ ಬೆಟ್ಟ. ಇವಾಗೇನು ನಾನು ಹಿಂದೆ ಕಾಣ್ತಿದೆಯಲ್ಲ, ಇದೇ ಕುವೆಂಪು ಅವ್ರ ಮನೆ. ಹೇಳಬೇಕು ಅಂದರೆ ಇದು ನಿಜವಾಗ್ಲೂ ಕುವೆಂಪು ಅವ್ರ ಮನೆ ಅಲ್ಲ, ಇದನ್ನು ರಿನೋವೇಟ್ ಮಾಡಿರೋದು. ಮುಂಚೆ ಕುವೆಂಪು ಅವ್ರ ಬಾಲ್ಯ ಕಳೆದಿದ್ದ ಮನೆ ಯಾವ ರೀತಿ ಇತ್ತೋ ಅದೇ ರೀತಿ ರಿನೋವೇಟ್ ಮಾಡಿದ್ದಾರೆ ಮನೇನ. ಇದು 2 ಉಪ್ಪರಿಗೆ ಇರೋ ಮನೆ. 2 ಉಪ್ಪರಿಗೆ ಅಂದರೆ ಏನು ಅಂದರೆ, ನಮ್ಮ ಕಡೆ ನಾವು ಹೇಳ್ತೀವಲ್ಲ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಅಂತ, ಆ ಥರ ನೋಡಿ ನೀವು ನೋಡ್ಬೋದು. ಇದು 2 ಉಪ್ಪರಿಗೆ ಇರೋ ಮನೆ. ಏನು ಮಾಡಿದ್ರು ಅಂದರೆ, ಈ ಜಾಗನ ಒಂದು ಟ್ರಸ್ಟಾಗಿ ಮಾಡಿ ಹಳೆ ಮನೆಯನ್ನು ಕೆಡವಿ ಹಳೆ ಮನೆ ಯಾವ ರೀತಿ ಇತ್ತೋ ಸೇಮ್ ಅದೇ ರೀತಿ ಈ ಮನೆನ ಕಟ್ಟಿದ್ದಾರೆ. ಈ ಮನೆನ ಸುಣ್ಣ ಮತ್ತು ಇಟ್ಟಿಗೆ ಉಪಯೋಗಿಸಿ ಕಟ್ಟಿರುವಂಥ ಮನೆ. ಮುಂಚೆ ಕುವೆಂಪು ಅವರು ತಮ್ಮ ಬಾಲ್ಯದಲ್ಲಿ ಕಳೆದ್ರಲ್ಲ ಮನೆ, ಅದು ಯಾವ ರೀತಿ ಇತ್ತೋ ಅದೇ ರೀತಿ ಕಟ್ಟಿರೋ ಮನೆ. ಕುವೆಂಪು ಅವರ ವಂಶಸ್ಥರು ಇವತ್ತಿಗೂ ಇದ್ದಾರೆ. ಅವ್ರಿಗೆ ಈ ಟ್ರಸ್ಟು ಒಂದು ಅಮೌಂಟ್ನ ಸೆಟಲ್ಮೆಂಟ್ ಮಾಡಿ ಈ ಜಾಗನ ಬಿಡಿಸ್ಕೊಂಡು ಇದನ್ನು ಒಂದು ಟ್ರಸ್ಟ್ ರೀತಿ ಮಾಡಿ ಅವ್ರಿಗೆ ಇಲ್ಲೇ ಪಕ್ಕದಲ್ಲಿ ಬೇರೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಕುವೆಂಪು ಅವರು ಬಾಲ್ಯದಲ್ಲಿ ಬಳಸಿದ ವಸ್ತುಗಳು ಮತ್ತು KV ಪೂರ್ಣಚಂದ್ರ ತೇಜಸ್ವಿ ಅವರು ಮಲಗಿದ ತೊಟ್ಲು, ಅವರು ಉಪಯೋಗಿಸಿದ ವಸ್ತುಗಳನ್ನೆಲ್ಲ ಸೇರಿ ಇಲ್ಲಿ ಮ್ಯೂಸಿಯಮ್ ಆಗಿ ಮಾಡವ್ರೆ. ಮತ್ತು ಕುವೆಂಪು ಅವರು ಮದುವೆ ಆದ್ರಲ್ಲ ಕಲ್ಯಾಣ ಮಂಟಪ, ಅದನ್ನು ಕೂಡ ಒಳಗಡೆ ಇಟ್ಟಿದ್ದಾರೆ. ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ, ವೀಡಿಯೋ ಮತ್ತು ಫೋಟೋ ಅಲೋ ಇಲ್ಲ. ಅದಕ್ಕೋಸ್ಕರ ಆ ವಿಷಯನ ನಾನು ನಿಮಗೆ ಹೇಳಿದೆ. ಒಂದು ಮನೆ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ. ನಾವು ಈಗ 21st ಸೆಂಚುರಿಲಿನೂ ನಮ್ಮದೊಂದು ಮನೆ ಇರಬೇಕು ಅಂತ ಯೋಚನೆ ಮಾಡ್ತೀವಿ. ಈಗಿನ ಆಧುನಿಕ ಯುಗದಲ್ಲಿ ಈ ಥರ ಯೋಚನೆ ಮಾಡ್ತೀವಿ. ಆದರೆ ಕುವೆಂಪು ಅವರು ಸುಮಾರು 120 ವರ್ಷದ ಹಿಂದೆಯೇ ತನ್ನ ಮನೆಗಾಗಿ ಒಂದು ಪದ್ಯ ಬರೆದವ್ರೆ. ಆ ಪದ್ಯದಲ್ಲಿ ಅವ್ರ ಅಪ್ಪ, ಅವ್ರ ಅಮ್ಮ, ಅವ್ರ ಹೆಂಡತಿ, ಗಿಡ, ಮರ, ತೆಂಗಿನಕಾಯಿ, ಕಾಗೆ, ಕೋಗಿಲೆ ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆಗಿನ ಕಾಲದಲ್ಲೇ ಅವ್ರ ಯೋಚನಾ ಶಕ್ತಿ ಇನ್ನೆಷ್ಟು ಶಾರ್ಪಾಗಿತ್ತು ಅಂತ ನಾವು ಇದರಲ್ಲಿ ನೋಡಿ ಕಲ್ತ್ಕೋಬೋದು. ಸರ್ ಟಿಕೆಟ್ ಕೊಡಿ.
ಹಾಂ ಸರಿ ಸರ್. ಎಷ್ಟು ಸರ್ ಪ್ರೈಸು? ಥ್ಯಾಂಕ್ ಯು. ನೋಡಿ, ಇದೇ ಒಳಗಡೆ ಹೋಗೋಕ್ಕೆ ನಾವು ತಗೊಳ್ಳೋಂಥ ಟಿಕೆಟು. ಈ ಟಿಕೆಟ್ದು ಪ್ರೈಸ್ ಬಂದು 20 ರೂಪೀಸು. ಇದ್ರದ್ದು ಇನ್ನೊಂದು ವಿಶೇಷತೆ ಏನಂದರೆ ವರ್ಷ ಕೂಡ ಈ ಟಿಕೆಟು ಅಂದರೆ ಈ ಕಾರ್ಡ್ ಥೀಮ್ ಏನಿದೆ ಇದು ಚೇಂಜ್ ಆಗ್ತಿರುತ್ತೆ. ಮತ್ತು ಈ ಟಿಕೆಟ್ದು ಇನ್ನೊಂದು ಸ್ಪೆಷಲಿಟಿ ಏನಂದರೆ ಇದು ನಮಗೆ ಗೈಡ್ ಥರ ಕೂಡ ಕೆಲಸ ಮಾಡುತ್ತೆ. ಏನಂದರೆ ಸುತ್ತ ಯಾವ್ಯಾವ ಜಾಗ ಇದೆ ನೋಡಿ, ಕವಿಶೈಲ, ತೇಜಸ್ವಿ ಸ್ಮಾರಕ, ಹಿರಿಕೊಡಿಗೆ ಸ್ಮಾರಕ ಮತ್ತು ಕುವೆಂಪು ಅವರ ಸ್ಮಾರಕ ಭವನ, ಅದ್ರ ಬಗ್ಗೆ ಎಲ್ಲ ತೋರಿಸಿದ್ದಾರೆ. ಅಂದರೆ ಈ ಸುತ್ತಮುತ್ತ ಇಷ್ಟೆಲ್ಲ ಜಾಗಗಳಿದೆ, ನಾವು ಅಲ್ಲಿಗೆ ಹೋಗ್ಬೋದು ಅಂತ ಇದ್ರದ್ದೊಂದು ಥೀಮ್. ಈ ಟಿಕೆಟಲ್ಲೇ ನಮಗೆ ತೋರಿಸಿರೋ ಹಾಗೆ ವರ್ಷದ ಎಲ್ಲ ದಿನ ಕೂಡ ಕುವೆಂಪು ಅವ್ರ ಮನೆ ಓಪನ್ ಇರುತ್ತೆ. ಅದು ಬೆಳಿಗ್ಗೆ 9:30 ಸಂಜೆ 6:30 ತನಕ. ಮತ್ತು ಒಳಗಡೆ ಯಾವುದೇ ರೀತಿ ಫೋಟೋ ಮತ್ತು ವಿಡಿಯೋ ತೆಗಿಯೋವಾಗಿಲ್ಲ. ಈ ಕೆಳಗಡೆ ಒಂದು ತುಂಬ ಚೆನ್ನಾಗಿರೋ ಒಂದು ಲೈನ್ ಬರೆದಿದ್ದಾರೆ. ನಾನು ಅದು ಟಿಕೆಟ್ ಇಸ್ಕೊಂಡಿದ್ದ ತಕ್ಷಣ ಅದು ನೋಡಿ ತುಂಬ ಖುಷಿ ಆಯಿತು. ಸೃಷ್ಟಿಯ ವ್ಯೂಹದಲ್ಲಿ ಮರದ ತುದಿಯ ಹೂವು ಎಷ್ಟು ಮುಖ್ಯವೋ ಅದನ್ನು ಬೆಳೆಸುವ ಗೊಬ್ಬರವೂ ಅಷ್ಟೇ ಮುಖ್ಯ. ಇಲ್ಲಿಂದ ಒಳಗಡೆ ನಮಗೆ ಎಂಟ್ರಿ ಇಲ್ಲ. ಫೋಟೋ ಅಥವಾ ವಿಡಿಯೋ ಯಾವುದು ಕೂಡ ಅಲೋ ಮಾಡಲ್ಲ. ಇವಾಗ ತಾನೇ ಕುವೆಂಪುರ ಮನೆ ಒಳಗಡೆ ಹೋಗಿದ್ವಿ. ಅಲ್ಲಿ ಒಳಗಡೆ ಮ್ಯೂಸಿಯಮ್ನೆಲ್ಲ ನೋಡ್ಕೊಂಡು ಬಂದ್ವಿ. ಕುವೆಂಪು ಅವ್ರು ಬಳಸಿದ ವಸ್ತು ಮತ್ತು ಅವ್ರಿಗೆ ಬಂದಿದ್ದ ಪ್ರಶಸ್ತಿ, ಅದ್ರದ್ದು ಫೋಟೋಸು ಅದೆಲ್ಲ ಇತ್ತು. ಎಲ್ಲನೂ ನೋಡ್ಕೊಂಡು ಬನ್ನಿ. ಇವಾಗ ಆಗಿನ ಕಾಲದಲ್ಲಿ ಕೃಷಿಗೆ ಬಳಸ್ತಿದ್ದ ವಸ್ತುಗಳಿಗೆ ಅಂತಲೇ ಒಂದು ಮ್ಯೂಸಿಯಂ ಥರ ಮಾಡಿದ್ದಾರೆ. ಹೋಗೋಣ ಬನ್ನಿ. ಕೃಷಿ ಸಲಕರಣೆಗಳು. ಹಳೆ ಕಾಲದ್ದು ಔಷಧಿ ಹೊಡೆಯುವ ಯಂತ್ರ. ಇದೆಲ್ಲ ಸ್ಟೋರೇಜ್ಗೆ ಉಪಯೋಗಿಸ್ತಿದ್ರಂತೆ. ಏನಂದರೆ ಇದು ಪೂರ್ತಿ ಒಂದೇ ಮರದ್ದು, ಯಾವುದೇ ಜಾಯಿಂಟ್ ಇಲ್ಲ. ಇಷ್ಟಪ್ಪ ಒಂದೇ ಮರ ಅಂದರೆ ನಮ್ಮ ಮರ ಎಷ್ಟು ದಪ್ಪ ಇತ್ತು ಅಂತ ನಾವು ನೋಡ್ಬೋದು. ಹಿಟ್ಟು ಕುಟ್ಟುವ ಮರಿಗೆ. ಒನಕೆ ನೋಡಿ ಆಗಿನ ಕಾಲದ್ದು. ಬಳಪದ ಕಲ್ಲಿನ ಗಡಿಗೆ. ಮರದ ಪಣತ. ಇದೇನಂದ್ರೆ ಸ್ಟೋರೇಜು. ಅದು ಈ ಮೆಟ್ಲು ಹತ್ಕೊಂಡೋಗಿ ಅಲ್ಲೊಳಗಡೆ ರಾಗಿ, ಅಕ್ಕಿ, ದಿನಸಿಗಳನ್ನೆಲ್ಲ ಸ್ಟೋರ್ ಮಾಡ್ಬೋದು. ನೋಡಿದು ತಡಿಕೆ ಪಣತ. ಮಣ್ಣಲ್ಲಿ ಮಾಡಿದ್ದಾರೆ. ಮಣ್ಣು ಮರ ಎರಡು ಮಿಕ್ಸ್ ಮಾಡಿ ಮಾಡಿರೋಂಥದ್ದು. ಬೀಳಿನ ಎಡಗೆ ಬುಟ್ಟಿ. ಭತ್ತದ ಗೂಡು. ಬಳಪದ ಕಲ್ಲಿನ ಬಾರಿ. ಆಗಿನ ಕಾಲದ ನೇಗ್ಲು, ನೊಗ್ಗ, ಬೇರೆ ಕೋಲು, ಕಬ್ಬಿಣದ ನೇಗಿಲು. ಇದೇನಂದರೆ ಆಗಿನ ಕಾಲದಲ್ಲಿ ಈ ಕಡೆ ಎಲ್ಲ ತುಂಬ ಮಳೆ ಹೊಯ್ಯೋ ಕಾರಣ ಇದನ್ನ ಹಾಕೊಂಡ್ರೆ ಮಳೆ ನೀರು ಒಂಚೂರು ಮಳೆ ನೀರು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಇದನ್ನು ಹಾಕ್ಕೊತಾ ಇದ್ರಂತೆ. ಮೀನು ಹಿಡಿಯುವ ಸಲಕರಣೆಗಳು.
ಎತ್ತಿನ ಗಾಡಿ ನೋಡಿ ಆಗಿನ ಕಾಲದ್ದು. ನೋಡಿ ಕುವೆಂಪು ಅವ್ರ ಮನೆ ಪಕ್ಕದಲ್ಲೇ ಒಂದು ದಾರಿ ಹೋಗುತ್ತೆ, ಅದೇ ಕವಿಶೈಲಕ್ಕೆ ದಾರಿ ನೋಡಿ. ಇದೇ ಕುವೆಂಪು ಅವ್ರ ಮನೆ, ಅಲ್ಲಿಂದ ಪಕ್ಕದಲ್ಲೇ ಒಂದು ದಾರಿ, ಇನ್ನೇನು ನಡ್ಕೊಂಡು ಹೋದರೆ ಕವಿಶೈಲ ಸಿಗುತ್ತೆ. ಬಂದರೆ ಈ ಕಡೆಯಿಂದ ಬರಬೇಕು ನಡ್ಕೊಂಡು, ಒಂದು 500 ಮೀಟರ್ಸ್ ಆಗುತ್ತೆ ಕಲ್ದಾರಿ. ಅದೇ ನೋಡಿ ನನ್ನ ಹಿಂದೆ ಕಾಣ್ತೈತಲ್ಲ, ಹಿಂಗೆ ಟಾರ್ ರೋಡ್ ಕೂಡ ಇದೆ, ಇಲ್ಲಿ ಕೂಡ ಬರ್ಬೋದು. ಬೈಕಲ್ಲಿ ಬಂದರೆ ಅಥವಾ ಕಾರಲ್ಲಿ ಬಂದರೆ ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಇಲ್ಲಿಂದ ಮುಂದಕ್ಕೆ ಬರ್ಬೋದು. ಇಲ್ಲಿ ಬೈಕ್ ಇಲ್ಲಿ ವೆಹಿಕಲ್ನ ಪಾರ್ಕ್ ಮಾಡಿ ನೋಡಿ, ಹಿಂಗೆ ಬಂದು ಇಲ್ಲಿ ನಮ್ಗೆ ಮುಂದೆ ಬಂದರೆ ಸಿಗೋದೇ ಕವಿಶೈಲ ನೋಡಿ. ಕುವೆಂಪು ಅವರು ಕವಿಶೈಲದ ಬಗ್ಗೆ ಬರೆದಿರೋದು. ಕವಿಶೈಲದಲ್ಲಿ ಕುವೆಂಪು ಅವ್ರನ್ನ ಮಣ್ಣು ಮಾಡೋಕ್ಕಿಂತ ಮುಂಚೆ ಕುವೆಂಪು ಅವ್ರಿಗೆ ಇದು ತುಂಬ ಇಷ್ಟವಾಗಿರೋ ಜಾಗ. ಯಾಕಂದರೆ ಅವರು ಈ ಜಾಗದಲ್ಲಿ ಬಂದು ಧ್ಯಾನ ಮಾಡ್ತಾಯಿದ್ರಂತೆ, ಅದಕ್ಕೋಸ್ಕರ ಅವರ ಮರಣದ ನಂತರ ಅವ್ರನ್ನಿಲ್ಲೇ ಮಣ್ಣು ಮಾಡಿದ್ದಾರೆ. ನೋಡಿ ಈಗ ನಾವು ನೋಡ್ತಾ ಇದ್ದೀವಲ್ಲ, ಇದೇ ಕುವೆಂಪು ಅವರ ನಾವು ಇವಾಗ ನೋಡ್ತಾ ಇದ್ದೀವಲ್ಲ, ಇದೇ ಕವಿಶೈಲ. ಕವಿಶೈಲ ಕುವೆಂಪು ಅವರ ಸ್ಮಾರಕವಾಗಿದೆ. ಅವರ ದೇಹಾಂತದ ನಂತರ ನಿರ್ಮಿಸಿರುವ ಕಲ್ಲಿನ ಸ್ಮಾರಕ ಇದಾಗಿದೆ. ಇದ್ರದ್ದು ಇನ್ನೊಂದು ವಿಶೇಷತೆ ಏನಂತಂದರೆ, ಈ ನಮಗೆ ಸುತ್ತ ಕಾಣ್ತಾ ಇದೆಯಲ್ಲ ಕಲ್ಲಿನ ಸ್ತೂಪಗಳು, ಇದು ನಮ್ಮ ಕಾಫಿ ಡೇ ಸಿದ್ಧಾರ್ಥ ಹೆಗ್ಡೆ ಅವರು ನಿರ್ಮಿಸಿದ್ದಂಥದ್ದು. ಇದನ್ನು ಇಂಗ್ಲೆಂಡ್ನಲ್ಲಿರುವ ಸ್ಟೋನ್ಹಂಚ್ ಮಾದರಿಯಲ್ಲಿ ಬೃಹತ್ಕಾರದ ಶಿಲಾಸ್ತಂಭಗಳನ್ನು ವೃತ್ತಾಕಾರದಲ್ಲಿ ಜೋಡಿಸಿ ಕವಿಶೈಲವನ್ನು ನಿರ್ಮಿಸಲಾಗಿದೆ. ಇದು ಅವರು ಕವಿಗಳ ಮೇಲೆ ಇದ್ದ ಪ್ರೀತಿಗೋಸ್ಕರ ಇಲ್ಲಿ ಕೊಡುಗೆಯಾಗಿ ಇದನ್ನು ನಿರ್ಮಿಸಿ ಕೊಟ್ಟಿದ್ದಾರೆ. ಈಗ ನಾವೇನು ನೋಡ್ತಿದ್ದೀವಲ್ಲ ಕೆತ್ತನೆ, ಇದನ್ನು ಸ್ವತಃ ಕುವೆಂಪು ಅವರೇ ಬರೆದಿರೋದು. 1936ರಲ್ಲಿ ಚಿಕ್ಕಮಗಳೂರಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿದ ಕವಿಗಳನ್ನ ಕುವೆಂಪು ಅವ್ರ ಮನೆಗೆ ಕರ್ಕೊಂಬಂದು ಇಲ್ಲಿ ಅವ್ರ ಹೆಸರು ಬರೆದಿರೋದು. ಕವಿಶೈಲ ಹೋಗ್ತೀವಲ್ಲ ದಾರಿ, ಅದ್ರ ಎದುರುಗಡೆನೆ ನಮಗೆ KP ಪೂರ್ಣಚಂದ್ರ ತೇಜಸ್ವಿ ಅವರ ಸ್ಮಾರಕ ಸಿಗುತ್ತೆ. ಇದು ಕವಿಶೈಲ ಪಕ್ಕದಲ್ಲೇ ಇರೋದು.
ನೋಡಿ, ಇದೇ ಪೂರ್ಣಚಂದ್ರ ತೇಜಸ್ವಿ ಅವರ ಸಮಾಧಿ. ಕುವೆಂಪು ಅವರ ಸಮಾಧಿ ಏನಿದೆ ಅದರಿಂದ ಒಂದು 800 ಮೀಟರ್ಸ್ಗೆ ಪೂರ್ಣಚಂದ್ರ ತೇಜಸ್ವಿ ಅವ್ರ ಸಮಾಧಿ ಸಿಗುತ್ತೆ ನಮಗೆ. ಕವಿ ಶೈಲಾಗೆ ಹೋಗಬೇಕು ಅಂದರೆ ನಾವು ಮೇನ್ ರೋಡಲ್ಲಿ ರೈಟ್ ತೊಗೋಬೇಕು. ಅಲ್ಲೇ ಲೆಫ್ಟ್ನಲ್ಲಿ ನಮಗೆ ಕೆ ವಿ ಪೂರ್ಣಚಂದ್ರ ತೇಜಸ್ವಿ ಅವರ ಸ್ಮಾರಕ ನಮಗೆ ಕಣ್ಗೆ ಕಾಣಿಸುತ್ತೆ. ಮತ್ತು ಈ ಜಾಗದಲ್ಲಿ ಏನು ತುಂಬ ಜನ ಇಲ್ದಿರೋದ್ರಿಂದ ತುಂಬ ಪ್ರಶಾಂತವಾಗಿತ್ತು. ಕೆ ವಿ ಪೂರ್ಣಚಂದ್ರ ತೇಜಸ್ವಿ ಅವರ ಕೊಡುಗೆ ಕೂಡ ನಮ್ಮ ಕನ್ನಡದ ಸಾಹಿತ್ಯಕ್ಕೆ, ಕವಿತೆಗೆ ಅಪಾರ. ನೆಕ್ಸ್ಟ್ ಸರಿ ಕುವೆಂಪು ಅವ್ರ ಮನೆಗೆ ಬರೋರು ತಪ್ಪದೇ ಕೆ ವಿ ಪೂರ್ಣಚಂದ್ರ ತೇಜಸ್ವಿ ಅವರ ಸ್ಮಾರಕವನ್ನು ಕೂಡ ನೋಡಿಕೊಂಡು ಹೋಗಿ, ಚೆನ್ನಾಗಿದೆ. ಸೊ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ನನ್ನ ಮೊದಲನೇ ಮಾನ್ಸೂನ್ ರೈಡ್ನಲ್ಲಿ ಕುವೆಂಪು ಅವ್ರ ಮನೆಗೆ ಬಂದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಸೊ ನಿಮಗೆ ಗೊತ್ತಿರೋ ಹಾಗೆ ನಾನು ಶಿವಮೊಗ್ಗದಲ್ಲೇ ಇರೋ ಕಾರಣ ಶಿವಮೊಗ್ಗದಲ್ಲೇ ಇನ್ನೂ ತುಂಬ ಪ್ಲೇಸಸ್ನ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಥ್ಯಾಂಕ್ ಯು. ಲೈಕ್ ಮಾಡೋದು, ಕಮೆಂಟ್ ಮಾಡೋದು ಕೂಡ ಮರಿಬೇಡಿ.